ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರಲು ಕೌಂಟ್ ಡೌನ್. ಜರ್ಮನ್ ಮ್ಯೂನಿಚ್ನಿಂದ ಫ್ಲೈಟ್ ಟಿಕೆಟ್ ಬುಕ್. ಮೇ 31ರ ತಡರಾತ್ರಿ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮನ. ಪ್ರಜ್ವಲ್ ರೇವಣ್ಣ ಆಗಮನದ ಹಿನ್ನೆಲೆ ಎಸ್ಐಟಿ ಅಲರ್ಟ್. ಏರ್ಪೋರ್ಟ್ನಲ್ಲಿ ಹಾಸನ ಸಂಸದನ ಬಂಧನ ಸಾಧ್ಯತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹದ್ದಿನ ಕಣ್ಣಿಟ್ಟ ಎಸ್ಐಟಿ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ಗೆ ಬಂಧನ ಭೀತಿ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ನಾಳೆಗೆ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ವಿಚಾರಣೆ ನಿಗದಿ. ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಎಂಎಲ್ಸಿ ಟಿಕೆಟ್ ಆಯ್ಕೆ ಕಗ್ಗಂಟು. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿಎಂ ಡಿಸಿಎಂ ಮಹತ್ವದ ಸಭೆ. ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಾಯಕರ ಚರ್ಚೆ. ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ. ರಮೇಶ್ ಕುಮಾರ್ರನ್ನ ಮೇಲ್ಮನೆಗೆ ಆಯ್ಕೆ ಮಾಡುವಂತೆ ಒತ್ತಡ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಿಂದ ಸಿಎಂ ಡಿಸಿಎಂಗೆ ಮನವಿ. ಭ್ರಷ್ಟಾಚಾರ ಕಾಂಗ್ರೆಸ್ನ ಪಾಪದ ಕೂಸು. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದ್ದು ಸಾಧನೆ ಶೂನ್ಯ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧ ಹೋರಾಟ. ಇಂದು ತುಮಕೂರಿನಲ್ಲಿರುವ ಗೃಹ ಸಚಿವರ ನಿವಾಸದ ಬಳಿ ಪ್ರತಿಭಟನೆ. ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೊಗಡು ಶಿವಣ್ಣ ಆಗ್ರಹ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ. ಹಾಳು ಕೊಂಪೆಯಾಗಿದ್ದು ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ. ದುರಸ್ತಿಗೊಳಿಸಿ ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರ ಮನವಿ. ಮಳೆ ಗಾಳಿಗೆ ಧರೆಗುರುಳಿದ ವಿದ್ಯುತ್ ಕಂಬ. ದುರಸ್ತಿ ಮಾಡದೆ ನಿರ್ಲಕ್ಷ್ಯ. ಜೆಸ್ಕಾಂ ಬೇಜವಾಬ್ದಾರಿಗೆ ಯಾದಗಿರಿಯ ಮುದ್ನಾಳ ತಾಂಡಾದಲ್ಲಿ ನೀರಿನ ಸಮಸ್ಯೆ. 4 ದಿನಗಳಿಂದ ಕುಡಿಯಲು ನೀರು ಸಿಗದೆ ಮಹಿಳೆಯರ ಆಕ್ರೋಶ. ಬಿಜೆಪಿಯ ಸಂಸದ ಸಿದ್ದೇಶ್ವರ್ನಂತಹ ಕಳ್ಳ ಯಾರೂ ಇಲ್ಲ. ಸಿದ್ದೇಶ್ವರ್ ಹತ್ತಿರ ಇರೋದಿಲ್ಲ ಕಳ್ಳ ಅಮೌಂಟ್. ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಶಾಮನೂರು ಶಿವಶಂಕರಪ್ಪ. ವಿವೇಕಾನಂದ ಸ್ಮಾರಕದಲ್ಲಿ 3 ದಿನ ಪ್ರಧಾನಿ ಮೋದಿ ಧ್ಯಾನ. ಬಹಿರಂಗ ಪ್ರಚಾರ ಮುಗಿತಾ ಇದ್ದಂತೆ ಕನ್ಯಾಕುಮಾರಿಗೆ ಪ್ರಯಾಣ. 45 ಗಂಟೆಗಳ ಕಾಲ ಧ್ಯಾನ ಮಾಡಲಿರುವ ಪ್ರಧಾನಿ. ಪ್ರಧಾನಿ ಮೋದಿ ಧ್ಯಾನ ಹಿನ್ನೆಲೆ ಕನ್ಯಾಕುಮಾರಿಯಲ್ಲಿ ಕಟ್ಟೆಚ್ಚರ. ಭದ್ರತೆಗಾಗಿ 2,000ಕ್ಕೂ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ. ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆಯಿಂದಲೂ ಗಸ್ತು. ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ಮೋದಿ ಧ್ಯಾನಕ್ಕೆ ವಿಪಕ್ಷಗಳು ಕಿಡಿ. ನೀತಿ ಸಂಹಿತೆ ಉಲ್ಲಂಘನೆ ಅಂತ ಚುನಾವಣಾ ಆಯೋಗಕ್ಕೆ ದೂರು. ಧ್ಯಾನ ಮಾಡುವಾಗ ಕ್ಯಾಮೆರಾ ಹಿಡಿಯುವವರು ಯಾರು? ಮಮತಾ ಬ್ಯಾನರ್ಜಿ ವ್ಯಂಗ್ಯ. ಪಶ್ಚಿಮ ಬಂಗಾಳದಲ್ಲಿ ಸಿಎಎ ಅಡಿ ಪೌರತ್ವ ಪ್ರಮಾಣ ಪತ್ರ ವಿತರಣೆ. ಮಮತಾ ಬ್ಯಾನರ್ಜಿ ವಿರೋಧದ ನಡುವೆಯೂ ಕೇಂದ್ರದಿಂದ ದಿಟ್ಟ ನಡೆ. ಮೊದಲ ಹಂತದಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಸಿಕ್ತು ಸರ್ಟಿಫಿಕೇಟ್. ಕೇರಳದಲ್ಲಿ ಮುಂದುವರಿದ ಪೂರ್ವ ಮುಂಗಾರು ಆರ್ಭಟ. ಧಾರಾಕಾರ ಮಳೆಗೆ ಕೊಚ್ಚಿಯಲ್ಲಿ ರಸ್ತೆಗಳು ಜಲಾವೃತ. ಇಂದು ಕೇರಳಕ್ಕೆ ಮುಂಗಾರು ಮಾರುತ ಪ್ರವೇಶ. ರೆಮಲ್ ಚಂಡಮಾರುತದಿಂದ ಅಸ್ಸಾಂನಲ್ಲಿ ಭೀಕರ ಪ್ರವಾಹ. ಕರೀಂಗಂಜ್ ಜಿಲ್ಲೆಯಲ್ಲಿ ಭಾರೀ ಅವಾಂತರ. ಪ್ರವಾಹದಿಂದ 8 ಜಿಲ್ಲೆಗಳಲ್ಲಿ 41,000 ಮಂದಿಗೆ ಸಂಕಷ್ಟ. ಓರ್ವ ಸಾವು, 2 ನಾಪತ್ತೆ. ವಿವಾದ ಸೃಷ್ಟಿಸಿದ ತೆಲುಗು ನಟ ಬಾಲಕೃಷ್ಣ ನಡವಳಿಕೆ. ವೇದಿಕೆಯಲ್ಲಿ ನಟಿಯನ್ನ ಜೋರಾಗಿ ತಳ್ಳಿದ ಬಾಲಕೃಷ್ಣ. ಮದ್ಯಪಾನ ಮಾಡಿ ವೇದಿಕೆಗೆ ಬಂದಿದ್ರ ಟಾಲಿವುಡ್ ಬಿಗ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.